ನನ್ನನ್ನ ಜೈಲಿಗೆ ಕಳಿಸಿದ್ದೆ ಈಶ್ವರಪ್ಪ ಅಂತ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ನನ್ನ ಮೇಲೆ ಗೂಬೆ ಕೂರಿಸೋದೇ ಈಶ್ವರಪ್ಪ ಅವರ ಕೆಲಸ ಅಂತ ಯಡಿಯೂರಪ್ಪ ಹೇಳಿಕೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಈ ಒಂದು ಹೇಳಿಕೆ ನೀಡಿರುವಂತದ್ದು ಇತ್ತೀಚೆಗಂತೂ ಸಾಮೂಹಿಕ ನಾಯಕತ್ವ ವಿಚಾರದಲ್ಲಿ ಸಾಕಷ್ಟು ಈಶ್ವರಪ್ಪ ಹಾಗೂ ಯಡಿಯೂರಪ್ಪ ಅವರ ನಡುವೆ ಒಂದು ರೀತಿ ವಾಗ್ವಾದ ನಡೀತಾನೆ ಇತ್ತು. ಈ ಮೂಲಕ ಈಗ ಯಡಿಯೂರಪ್ಪ ಅವರು ಇಂತಹ ಒಂದು ಬಹಿರಂಗ ಹೇಳಿಕೆ ನೀಡುವ ಮೂಲಕ ಬಿಜೆಪಿಯಲ್ಲಿನ ಆಂತರಿಕ ಕಚ್ಚಾಟ ಈಗ ಬಹಿರಂಗವಾದಂತಾಗಿದೆ, ತಾರಕಕ್ಕೇರಿದಂತಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಈಶ್ವರಪ್ಪ ಅವರೇ ನನ್ನನ್ನ ಜೈಲಿಗೆ ಕಳುಹಿಸಿದ್ದು ಅಂತ ಒಂದು ಗುರುತರ ಆರೋಪವನ್ನ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಮಾಡ್ತಾ ಇದ್ದಾರೆ. ಜೊತೆಗೆ ನನ್ನ ಮೇಲೆ ಗೂಬೆ ಕೂರಿಸೋದೇ ಅವರ ಕೆಲಸ, ನನ್ನ ವಿರುದ್ಧ ಈ ರೀತಿ ಕೆಲಸ ಮಾಡ್ತಿದ್ದಾರೆ ಅನ್ನುವಂಥದ್ದು ಯಡಿಯೂರಪ್ಪ ಅವರ ಆರೋಪವಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಲು ನಮ್ಮ ಪ್ರತಿನಿಧಿ ಜಯಪ್ರಕಾಶ್ ಶೆಟ್ಟಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಜಯಪ್ರಕಾಶ್, ನಿಜಕ್ಕೂ ಯಡಿಯೂರಪ್ಪ ಅವರು ಇಂಥ ರೋಷಾವಶ ಹೇಳಿಕೆ ನೀಡೋದಕ್ಕೆ ಏನ್ ಕಾರಣ, ಏನೇನು ಹೇಳಿದ್ದಾರೆ ಅಂತ ಅವರು? ಖಂಡಿತವಾಗ್ಲೂ ಇದು ಬಿಜೆಪಿಯಲ್ಲಿ ಒಂದು ಬಂಡಾಯ ಅಂದರೆ ಒಂದು ರೀತಿಯ ಭಿನ್ನಮತ ಯಾವ ರೀತಿ ಭುಗಿಲೇಳ್ತಾ ಇದೆ ಅನ್ನುವಂಥದ್ದು ಕಾಣ್ಬೋದು. ಸಣ್ಣ ಪುಟ್ಟ ಶಾಸಕರು ಸಚಿವರು ಒಂದೊಂದು ಮಾತುಗಳನ್ನು ಹೇಳ್ತಾ ಇದ್ರು, ಆದರೆ ಅದಕ್ಕೆ ಯಾವತ್ತೂ ಕೂಡ ಮಹತ್ವ ಬರೋದಿಲ್ಲ. ಆದರೆ ಪ್ರಮುಖ ನಾಯಕರು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಹಾಗೂ ಈಶ್ವರಪ್ಪ ಒಂದು ಕಾಲದ ಗಳಸ್ಯ ಕಂಠಸ್ಯ ಸ್ನೇಹಿತರು. ಆದರೆ ಯಾವಾಗ ಪಕ್ಷ ಅಧಿಕಾರಕ್ಕೆ ಬಂತು ಅವರ ಸ್ನೇಹ ಆ ರೀತಿ ಇರಲಿಲ್ಲ. ಆದರೆ ಇವತ್ತು ಅವರು ಹೇಳಿಕೆ, BSY ಅವರ ಹೇಳಿಕೆಯನ್ನು ಅಂತಂದರೆ 24 ದಿನಗಳ ಕಾಲ ನನ್ನನ್ನು ಜೈಲಿಗೆ ಕಳಿಸಿದ್ದೇ ಈಶ್ವರಪ್ಪ ಅನ್ನುವಂಥ ಮಾತನ್ನು ಏನು ಹೇಳಿದ್ದಾರೆ. ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ಬಿಜೆಪಿಯಲ್ಲಿ ಒಂದು ದೊಡ್ಡ ರೀತಿಯ ಬದಲಾವಣೆಗಳು ಸಾಧ್ಯತೆ ಇದೆ, ಒಂದು ದೊಡ್ಡ ರೀತಿಯ ಭಿನ್ನಮತಗಳು ಕಂಡುಬರುವಂಥ ಸಾಧ್ಯತೆ ಇದೆ, ಒಂದು ದೊಡ್ಡ ರೀತಿಯಲ್ಲಿ ಬಣಗಳಾಗುವಂಥ ಸಾಧ್ಯತೆಗಳು ಈ ಒಂದು ಹೇಳಿಕೆಯಿಂದ ಕಂಡು ಬರ್ತಾ ಇದೆ. ನಿನ್ನೆಯಷ್ಟೇ DVS ಸದಾನಗೌಡ ಮುಖ್ಯಮಂತ್ರಿ ಸದಾನಗೌಡ ಹಾಗೂ ಈಶ್ವರಪ್ಪ ಅವರು ದೆಹಲಿಗೆ ಹೋಗಿದ್ದರು. ಅಲ್ಲಿ ಪ್ರಮುಖ ನಾಯಕರನ್ನು ಕೂಡ ಭೇಟಿಯಾಗಿದ್ದರು, ಹೈಕಮಾಂಡ್ ಜೊತೆ ಮಾತುಕತೆ ಕೂಡ ನಡೆಸಿದ್ರು. ಅದಾದ ನಂತರ ಇವತ್ತು ಬೆಳಿಗ್ಗೆ ಬಳ್ಳಾರಿಗೆ ಹೋಗಬೇಕಾಗಿತ್ತು ಸದಾನಗೌಡರು, ಆದರೆ ನೇರವಾಗಿ ಅವರು ರೇಸ್ ಕೋರ್ಸ್ ನಿವಾಸದಲ್ಲಿರುವಂತಹ ಯಡಿಯೂರಪ್ಪ ಅವರ ಮನೆಗೆ ಹೋದರು. ಮನೆಗೆ ಹೋದ ನಂತರ ದೆಹಲಿಯಲ್ಲಿ ಏನೆಲ್ಲ ವಿಷಯಗಳಾಯಿತು, ಏನೆಲ್ಲ ಚರ್ಚೆಗಳು ನಡೆಯಿತು ಎಲ್ಲವನ್ನು ಕೂಡ ಅವರು ವಿವರಿಸಿದ್ದಾರೆ ಯಡಿಯೂರಪ್ಪನವರಿಗೆ. ಆದರೆ ಯಡಿಯೂರಪ್ಪನವರು ಸದಾನಂದಗೌಡರಿಗೂ ಕೂಡ ಬಹಳ ಮುಖ ಕೊಟ್ಟು ಮಾತಾಡಲಿಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಒಂಥರ ಮುಗುಮ್ಮಾಗೆ ಇದ್ದರು. ಎಲ್ಲ ಇವರ ಹೇಳಿಕೆಗಳಿಗೂ ಕೂಡ ಕೇವಲ ಹೂಂಗುಟ್ಟದಷ್ಟೇ ಅವರ ಒಂದು ಉತ್ತರವಾಗಿತ್ತು. ಹಾಗಾಗಿ ಹೊರಗೆ ಬಂದಂಥ ಸದಾನಂದಗೌಡರು ಒಂದು ಮಾತನ್ನು ಹೇಳಿದರು, ದೆಹಲಿಯಲ್ಲಿ ಏನೆಲ್ಲ ನಡೆಯಿತು ಅವೆಲ್ಲವನ್ನೂ ಕೂಡ ನಾನು ಯಡಿಯೂರಪ್ಪನವರಿಗೆ ಹೇಳಿದ್ದೀನಿ, ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಕೂಡ ನಾನು ಮಾತಾಡಿದ್ದೀನಿ, ದೆಹಲಿ ಭೇಟಿ ಫಲಪ್ರದ ಅನ್ನುವಂಥ ಮಾತುಗಳನ್ನು. ಆದರೆ ನಿನ್ನೆ ಏನಾಗ್ತಾ ಇತ್ತು ನಮಗೆಲ್ಲರಿಗೂ ಗೊತ್ತಿರುವಂಥದ್ದು, ಈಶ್ವರಪ್ಪ ಮತ್ತು ಸದಾನಂದಗೌಡರು ದೆಹಲಿಗೆ ಹೋಗಿ ಅಲ್ಲಿ ಕೆಲವು ಹೇಳಿಕೆಗಳನ್ನು ಕೂಡ ನೀಡಿದರು. ಅದೇನು ಅಂತಂದರೆ ನಾಯಕತ್ವ ಯಾರು ಅನ್ನುವಂಥದ್ದು, ನಾಯಕತ್ವದ ಬಗ್ಗೆ ಒಂದು ಸ್ಪಷ್ಟನೆ ಕೊಡಬೇಕು ಅನ್ನೋಂಥದ್ದು, ಯಾರು BJPಯನ್ನು ಮುನ್ನಡೆಸಬೇಕು ಅನ್ನೋಂಥದ್ದು, ಅಥವಾ BSY ಅವರ ರೋಲ್ ಏನು ಅನ್ನೋದನ್ನು ಕೂಡ ಒಂದು ಸ್ಪಷ್ಟನೆ ಕೊಡಬೇಕು ಅಂತ ಅವರು ಹೈಕಮಾಂಡ್ ಮುಂದೆ ಹೇಳಿದರು. ಅದನ್ನು ಮಾಧ್ಯಮದ ಮುಂದೆ ಕೂಡ ಈಶ್ವರಪ್ಪ ಹಾಗೂ DV ಸದಾನಂದಗೌಡರು ಹೇಳಿದರು. ಅಂಥ ಸಂದರ್ಭದಲ್ಲಿ ಬೆಂಗಳೂರಿನ ಅವರ ಡಾಲರ್ಸ್ ಕಾಲನಿ ನಿವಾಸ, ಅಂದರೆ 2 ನಿವಾಸ ಇದೆ ಇಲ್ಲಿ, ಒಂದು ರೇಸ್ ಕೋರ್ಸ್ ನಿವಾಸ ಯಡಿಯೂರಪ್ಪನವ್ರದ್ದು, ಇನ್ನೊಂದು ಡಾಲರ್ಸ್ ಕಾಲನಿ. ಅಲ್ಲಿ ಕೆಲವು ತಮ್ಮ ಆಪ್ತ ಸಚಿವರ ಜೊತೆ ಅವರು ಮಾತುಕತೆಯನ್ನು ನಡೆಸಿದರು. ಆದರೆ 5ನೇ ತಾರೀಕಿನ ತನಕ ಸುಮ್ಮನಿರೋದ್ರ ಬಗ್ಗೆ ಆಲೋಚನೆ ಮಾಡಿದರು ಯಡಿಯೂರಪ್ಪನವರು, ಯಾವುದೇ ಒಂದು ಹೇಳಿಕೆಗಳನ್ನು ಕೊಡಬಾರ್ದು ಅನ್ನುವಂಥ ರೀತಿಯಲ್ಲಿ. ಹಾಗಾಗಿ ಮುಂದೆ ತಮ್ಮ ಮುಖ್ಯಮಂತ್ರಿ ಪಟ್ಟವನ್ನು ಹೇಗೆ ಗಳಿಸಬೇಕು ಅನ್ನೋದ್ರ ಬಗ್ಗೆ ಕೆಲವು ಚರ್ಚೆಗಳು ನಡೀತಾ ಇತ್ತು. ಆದರೆ 5ನೇ ತಾರೀಕಿನ ತನಕ ಸ್ವಲ್ಪ ಅವರು ಸೈಲೆಂಟ್ ಆಗಿರಬೇಕಾಗುತ್ತೆ. ಯಾಕೆಂದರೆ ಹೈಕೋರ್ಟ್ನಲ್ಲಿ ಅವರ ವಿರುದ್ಧ ಇರುವಂತಹ ಒಂದು ಡಿನೋಟಿಫಿಕೇಷನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ಒಂದು ರಿಸಲ್ಟ್ ಬರ್ಬೋದು ಅನ್ನುವಂಥದ್ದು, ಅದು ಹೈಕೋರ್ಟ್ನಲ್ಲಿ ಸ್ಕ್ವ್ಯಾಶ್ ಆದರೆ ನಂತರ ಯಡಿಯೂರಪ್ಪನವರು ಯಾವ ರೀತಿ ಹೆಜ್ಜೆ ಇಡಬಹುದು ಅನ್ನುವಂಥದ್ದು ಎಲ್ಲವೂ ಕೂಡ ಚರ್ಚೆಗೆ ಬಂದಿತ್ತು ನಿಜ. ಆದರೆ ಇವತ್ತು ಈಶ್ವರಪ್ಪನವರ ವಿರುದ್ಧ ಮಾಡಿರುವಂಥ ವಾಗ್ದಾಳಿ ಏನಿದೆ ಯಡಿಯೂರಪ್ಪನವರು, ಖಂಡಿತವಾಗ್ಲೂ ಬಿಜೆಪಿಯಲ್ಲಿ ಎಲ್ಲವೂ ಸಮ ಅಲ್ಲ, ಏನೂ ಸಮ ಇಲ್ಲ ಅನ್ನೋದನ್ನು ಇದು ಸಾರಿ ಸಾರಿ ಹೇಳ್ತಾ ಇದೆ. ಇದು ಬಹಳ ದೊಡ್ಡ ಒಂದು ಒಡಕು ಉಂಟಾಗುವಂಥ ಸಾಧ್ಯತೆ ಇದೆ ಬಿಜೆಪಿಯಲ್ಲಿ. ಯಾಕಂತಂದರೆ ರಾಜ್ಯಾಧ್ಯಕ್ಷರ ವಿರುದ್ಧ ಹೇಳಿಕೆ ನೀಡಿರುವಂಥದ್ದು. ಒಂದು ವಿಷಯ ಗಮನಿಸಬೇಕು ಇಲ್ಲಿ ಬಹಳ ಪ್ರಮುಖವಾಗಿ, BJP ಅಧಿಕಾರಕ್ಕೆ ಬಂದ ನಂತರ ಮೊತ್ತ ಮೊದಲ ಬಾರಿಗೆ ಒಂದು ಬಂಡಾಯದ ಬಾವುಟವನ್ನು ಹಾರಿಸಿದ್ದೇ ಈಶ್ವರಪ್ಪನವರು. ಅದಾದ ನಂತರ MP ಚುನಾವಣೆಯಲ್ಲಿ ರಾಘವೇಂದ್ರ ಅವರು ಶಿವಮೊಗ್ಗದಿಂದ ಸ್ಪರ್ಧಿಸಿದಾಗ ಶಿವಮೊಗ್ಗ ನಗರ ಈಶ್ವರಪ್ಪನವರು ಪ್ರತಿನಿಧಿಸುವಂತಹ ಕ್ಷೇತ್ರ, ವಿಧಾನಸಭಾ ಕ್ಷೇತ್ರ, ಅಲ್ಲಿ ವೋಟ್ ಕಡಿಮೆ ಬಂದಿತ್ತು ಅನ್ನುವಂಥ ರೀತಿಯಲ್ಲಿ ಈಶ್ವರಪ್ಪ ಹಾಗೂ ಯಡಿಯೂರಪ್ಪ ಅವರ ಮಧ್ಯೆ ಒಂದು ವೈಮನಸ್ಸು ಆಗಲೇ ಉಂಟಾಗಿತ್ತು. ತದನಂತರದ ದಿನಗಳಲ್ಲಿ ರೆಡ್ಡಿಗಳು ಯಡಿಯೂರಪ್ಪ ಅವರ ವಿರುದ್ಧ ಹೋದಾಗ ಕೂಡ ಈಶ್ವರಪ್ಪನವರು ನೇರವಾಗಿ ರೆಡ್ಡಿಗಳ ಜೊತೆನೇ ಇದ್ದರು ಒಂದು ರೀತಿಯಲ್ಲಿ. ಅದನ್ನು ನಾನು ಸ್ವತಃ ನೋಡಿದ್ದೆ, ಯಾಕೆಂದರೆ ನಾನು ಆ ಸಂದರ್ಭದಲ್ಲಿ ದೆಹಲಿಯಲ್ಲಿದ್ದೆ. ಸುಷ್ಮಾ ಸ್ವರಾಜ್ ಅವರ ಮನೆಯಲ್ಲಿ ರೆಡ್ಡಿ ಬ್ರದರ್ಸ್ಗಳು ಹೋಗಿ ಮೀಟ್ ಆದಂಥ ಸಂದರ್ಭದಲ್ಲಿ DS ಶಂಕರಮೂರ್ತಿ ಹಾಗೂ ಈಶ್ವರಪ್ಪ ಅವರು ಹೋಗಿ
ರೆಡ್ಡಿ ಅವ್ರ ಜೊತೆ ನಾವಿದ್ದೇವೆ ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿದರು. ಅದಕ್ಕಿಂತ ಮೊದಲು ಆ ಸಂದರ್ಭದಲ್ಲಿ ರೆಡ್ಡಿ ಕೂಡ ಹೇಳಿದರು ಹಿರಿಯ ನಾಯಕರು ಬರ್ತಾರೆ ಅನ್ನುವಂಥದ್ದು. ಅದು ಯಡಿಯೂರಪ್ಪ ಅವರನ್ನು ಪದಚ್ಯುತಿಗೊಳಿಸುವಂಥ ಒಂದು ಪ್ರಯತ್ನ ಆ ಸಂದರ್ಭದಲ್ಲಿ ಏನು ನಡೆದಿತ್ತು, 2008ರಲ್ಲಿ ಏನು ನಡೆದಿತ್ತು, 2009ರಲ್ಲಿ ಏನು ನಡೆದಿತ್ತು, ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ. ಅದಾದ ನಂತರದ ದಿನಗಳಲ್ಲಿ ಸದಾನಂದ ಗೌಡರು ಮುಖ್ಯಮಂತ್ರಿ ಆದ ನಂತರ ಈಶ್ವರಪ್ಪನವರು ಒಂದು ಹೇಳಿಕೆಯನ್ನು ಹೇಳ್ತಾನೇ ಇದ್ದರು, ಪದೇ ಪದೇ ಒಂದು ಹೇಳಿಕೆಯನ್ನು ಹೇಳ್ತಾ ಇದ್ದರು. ಯಡಿಯೂರಪ್ಪನವರು ಈಗಲೂ ಕೂಡ ನಮ್ಮ ನಾಯಕರು, ಆದರೆ ಅವರ ವಿರುದ್ಧ ಇರುವಂಥ ಆರೋಪಗಳೇನಿದೆ ಅದರಿಂದ ಅವರು ಕ್ಲೀನಾಗಿ ಮುಕ್ತಿ ಹೊಂದಿ ಹೊರಗೆ ಬಂದ ತಕ್ಷಣ ಅವರು ಮತ್ತೆ ಮುಖ್ಯಮಂತ್ರಿ ಅನ್ನುವಂಥದ್ದು. ಆದರೆ ಈ ಒಂದು ಹೇಳಿಕೆಗೆ ಯಡಿಯೂರಪ್ಪನವರ ತೀವ್ರ ಆಕ್ಷೇಪ ಆಯಿತು. ಯಾಕೆಂತಂದರೆ ಅದರಿಂದ ಕಂಪ್ಲೀಟ್ ಆಗಿ ಆರೋಪ ಮುಕ್ತರಾಗಿ ಬರೋದಕ್ಕೆ ಅಟ್ಲೀಸ್ಟ್ ಒಂದು 2-3 ವರ್ಷ ಆದರೂ ಬೇಕಾಗಬಹುದು, ಆ ರೀತಿ ಆಗಿದ್ರು ಕೂಡ. ಆದರೆ ಅಂಥ ಸಂದರ್ಭ ಇಲ್ಲ, ಅಲ್ಲಿ 1.5 ವರ್ಷ ಮಾತ್ರ ಇರೋದು ಮುಂದಿನ ಚುನಾವಣೆಗೆ. ಸೊ ಹಾಗಿರುವಾಗ ಅದಾದ ನಂತರ ಮೊನ್ನೆ ಅವರು ವಿಧಾನ ಪರಿಷತ್ಗೆ ಆಯ್ಕೆಯಾದ ನಂತರ, ಸದಾನಂದ ಗೌಡರು ವಿಧಾನ ಪರಿಷತ್ಗೆ ಆಯ್ಕೆಯಾದ ನಂತರ ಈಶ್ವರಪ್ಪನವರು ಒಂದು ಮಾತನ್ನು ಹೇಳಿದರು, ಯಡಿಯೂರಪ್ಪನವರ ಮುಖ್ಯಮಂತ್ರಿ ಆಸೆ ಈಡೇರಿಸೋಕ್ಕಾಗಲ್ಲ, ಸಾಮೂಹಿಕ ನಾಯಕತ್ವದಲ್ಲಿ ಹೋಗುವಂಥದ್ದು ಎನ್ನುವಂಥದ್ದು. ಆಗ ಯಡಿಯೂರಪ್ಪನವರ ಮಾತು, ನಾನು BJP, ಯಡಿಯೂರಪ್ಪ ಅಂದರೆ BJP, BJP ಅಂದರೆ ಯಡಿಯೂರಪ್ಪ ಅನ್ನುವಂಥದ್ದು. ಈ ರೀತಿ ಒಳ ಕಚ್ಚಾಟಗಳು ಬಹಳ ನಡೀತಾ ಇತ್ತು. ಆದರೆ BJPಗೆ ಒಂದು ಶಿಸ್ತಿನ ಪಕ್ಷ ಅಂತಿದೆ, ಅದು ಮಾಧ್ಯಮದ ಮುಂದೆ ಅವೆಲ್ಲ ವಿಚಾರಗಳನ್ನು ಹೇಳೋದಿಲ್ಲ. ಆದರೆ ಇವತ್ತು ಯಡಿಯೂರಪ್ಪನವರು ನೀಡಿರುವಂಥ ಹೇಳಿಕೆ ಖಂಡಿತವಾಗಲೂ ಸಣ್ಣ ಮಟ್ಟದಲ್ಲ, ಇಡೀ BJP ಕಾರ್ಯಕರ್ತರಿಗೆ ಒಂದು ತಪ್ಪು ಸಂದೇಶವನ್ನು ಇದು ರವಾನೆ ಮಾಡ್ಬೋದು, ಒಂದು ಆತಂಕ ಎದುರಾಗ್ಬೋದು, ಶಾಸಕರಿಗೆ ಆತಂಕ ಎದುರಾಗ್ಬೋದು, ಸಚಿವರಿಗೆ ಆತಂಕ ಎದುರಾಗ್ಬೋದು, ಇಡೀ ರಾಜ್ಯ BJP ಪಕ್ಷಕ್ಕೆ ಆತಂಕ ಎದುರಾಗ್ಬೋದು. ಯಾಕೆಂದರೆ ಅಂಥ ಹೇಳಿಕೆ ಇದು. ನನ್ನನ್ನು ಜೈಲಿಗೆ ಕಳಿಸಿದ್ದೇ ಈಶ್ವರಪ್ಪ ಅನ್ನುವಂಥ ಒಂದು ಹೇಳಿಕೆ. ನಿಮಗೆ ಎಲ್ಲ ವಿಚಾರ ಗೊತ್ತಿರ್ಬೋದು ಶ್ವೇತಾ, ಕುಮಾರಸ್ವಾಮಿ ಅವರು ಸಾಲು ಕೆಲವು ಡಾಕ್ಯುಮೆಂಟ್ಗಳನ್ನು ಬಿಡುಗಡೆ ಮಾಡಿದರು ಮಾಧ್ಯಮದ ಮುಂದೆ. ಅದಾದ ನಂತರ ಅನಂತಕುಮಾರ್ ಅವರ ಪಾತ್ರಗಳು ಕೂಡ ಸಾಕಷ್ಟು ಇತ್ತು ಯಡಿಯೂರಪ್ಪನವರನ್ನು ಒಂದು ರಾಜೀನಾಮೆ ಕೊಡಿಸೋದಕ್ಕೆ ಬೇಕಾಗಿ. ಆ ಸಂದರ್ಭದಲ್ಲಿ ಏನೆಲ್ಲ ಆಯಿತು ನಮಗೆಲ್ಲ ಗೊತ್ತಿರುವಂಥ ವಿಚಾರ. ದಿನಗಟ್ಟಲೆ ಬಂದು ದೆಹಲಿ ವೀಕ್ಷಕರು ಇಲ್ಲಿ ಬೀಡುಬಿಟ್ಟಿದ್ರು ಯಡಿಯೂರಪ್ಪನವರನ್ನು ರಾಜೀನಾಮೆ ಕೊಡಿಸುವಂಥ ಸಂದರ್ಭದಲ್ಲಿ. ಆದರೆ ಅದಾಗಿ ಜೈಲಿಗೆ ಹೋಗಿ ಹೊರಬಂದ ನಂತರ ಕೂಡ ಯಡಿಯೂರಪ್ಪನವರೊಂದು ಮಾತನ್ನು ಹೇಳ್ತಾ ಇದ್ರು, ಕುಮಾರಸ್ವಾಮಿ ಅವರ ಬಗ್ಗೆ ಕೂಡ ಅವರು ನೆಗೆಟಿವ್ ಹೇಳಿಲ್ಲ, ಪಕ್ಷದ ಒಳಗಿದ್ದವರೇ ನನಗೆ ಈ ರೀತಿ ಮಾಡ್ತಾ ಇದ್ದಾರೆ, ಒಂದು ಸಮಯದಲ್ಲಿ ನಾನು ಅದನ್ನು ಹೇಳ್ತೀನಿ ಅನ್ನುವಂಥದ್ದು. ಆದರೆ ಎಲ್ಲರ ಗಮನ ಅನಂತಕುಮಾರ್ ಅವರ ಮೇಲೆ ಇತ್ತು. ಇವರು ಅನಂತಕುಮಾರ್ ಅವರನ್ನು ಹೇಳ್ತಾ ಇದ್ದಾರೆ ಅನ್ನುವಂಥ ಮಾತುಗಳನ್ನು ಕೇಳಿ ಬರ್ತಾ ಇತ್ತು. ಸುವರ್ಣ ನ್ಯೂಸ್ ಸ್ಟುಡಿಯೋಗೆ 2 ಗಂಟೆಗಳ ಕಾಲ ಒಂದು ಅವರು ಡಿಸ್ಕಷನ್ಗೆ ಬಂದಿದ್ದರು. ಆ ಸಂದರ್ಭದಲ್ಲೂ ಕೂಡ ಅವರು ಪಕ್ಷದ ಒಳಗಿನವರೇ ನಾನು ಜೈಲಿಗೆ ಹೋಗೋದನ್ನು ಬಯಸ್ತಾ ಇದ್ರು ಅನ್ನೋಂಥ ಮಾತನ್ನು ಹೇಳ್ತಾ ಇದ್ರು. ಆದರೆ ಯಾರು ಅಂತ ಗುಟ್ಟು ಬಿಟ್ಟುಕೊಟ್ಟಿರಲಿಲ್ಲ, ಅವರು ಯಾರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಹೇಳಿರಲಿಲ್ಲ. ಎಲ್ಲರ ಮನಸ್ಸಲ್ಲೂ ಇದ್ದದ್ದು ಅನಂತಕುಮಾರನ್ನು ಹೇಳ್ತಾ ಇದ್ದಾರೆ ಅನ್ನುವಂಥದ್ದು. ಆದರೆ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಅನಂತಕುಮಾರ್ ಪಿಕ್ಚರಲ್ಲಿ ಕಾಣ್ತಾ ಇಲ್ಲ. ಅವ್ರದ್ದು ಯಾವತ್ತೂ ಅಷ್ಟೇ ನೇರವಾಗಿ ಬಂದು ಯಾವುದೇ ಹೇಳಿಕೆಗಳನ್ನು ಕೊಟ್ಟು ಗೊಂದಲ ಮೂಡಿಸುವಂಥ ಒಂದು ರಾಜಕೀಯವನ್ನು ಅನಂತಕುಮಾರ್ ಅವರು ಕೂಡ ಮಾಡೋದಿಲ್ಲ. ಆದರೆ ಈಗ ಈಶ್ವರಪ್ಪನವರ ಬಗ್ಗೆ ಯಡಿಯೂರಪ್ಪನವರು ಹೇಳಿರುವಂಥ ಮಾತು ಈಗ ಸ್ಪಷ್ಟವಾಗ್ತಾ ಇದೆ. ಯಾರನ್ನು ಹೇಳಿದ್ರು ಮೊನ್ನೆ ಯಡಿಯೂರಪ್ಪನವರು, ಪಕ್ಷದ ಒಳಗಿನವರೇ ಇದನ್ನು ಬಯಸ್ತಾ ಇದ್ದಾರೆ ಅನ್ನುವಂಥದ್ದು ನೇರವಾಗಿ ಇವತ್ತು ಗೊತ್ತಾಗಿದೆ. ಅದು ಈಶ್ವರಪ್ಪ ಅವರನ್ನು ಹೇಳಿರುವಂಥದ್ದು. ಈಶ್ವರಪ್ಪ ಅವರು ಕೂಡ ಒಂದು ಆಡಳಿತ ಪಕ್ಷದ ಅಧ್ಯಕ್ಷರಾಗಿರುವಂಥವರು. ಸೊ ಹಾಗಿರುವಾಗ ಇಂಥ ಹೇಳಿಕೆ ಖಂಡಿತವಾಗಲೂ ಇದು ಸಣ್ಣ ಹೇಳಿಕೆ ಅಲ್ಲ, ಖಂಡಿತವಾಗಲೂ BJPಯ ಇಡೀ ಕಾರ್ಯಕರ್ತರಿಗೆ, ಶಾಸಕರಿಗೆ, ಸಚಿವರಿಗೆ ಒಂದು ದಿಗಿಲು ಉಂಟು ಮಾಡುವಂಥ ಹೇಳಿಕೆ. ಸೊ ಹಾಗಾಗಿ 5ನೇ ತಾರೀಕಿಂದ ನಾವು ಹೇಳ್ತಾ ಇದ್ವಿ, 5ನೇ ತಾರೀಕಿನ ನಂತರ ಎಲ್ಲ ರಣತಂತ್ರ, ರಾಜಕೀಯ ತಂತ್ರ ಯಡಿಯೂರಪ್ಪನವರು ಇಡಬಹುದು ಅನ್ನುವಂಥದ್ದು. ಜನವರಿ 14ನೇ ತಾರೀಕು ಸಂಕ್ರಾಂತಿ ಅಂದರೆ ಶೂನ್ಯ ಮಾಸ, ಧನುರ್ಮಾಸ ಮುಗಿದ ನಂತರ ಶುರುವಾಗುವಂಥದ್ದು. ಆಗ ಅವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಲಿಕ್ಕೆ ಪ್ರಯತ್ನ ಪಡಬಹುದು ಅನ್ನುವಂಥದ್ದು. ಆದರೆ ಈಗ ಯಡಿಯೂರಪ್ಪನವರು ಹೇಳಿರುವಂಥ ಹೇಳಿಕೆ ಇಡೀ BJP ಪಾಳಯಕ್ಕೆ ತಳಮಳ ಉಂಟು ಮಾಡುತ್ತೆ. ಖಂಡಿತವಾಗಲೂ ರಾಜ್ಯಾಧ್ಯಕ್ಷರ ಬಗ್ಗೆ ಅವರು ಹೇಳಿರುವಂಥದ್ದು, ಈಶ್ವರಪ್ಪನವರ ಬಗ್ಗೆ ಹೇಳಿರುವಂಥದ್ದು, ಈಶ್ವರಪ್ಪನವರು ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ. ಬಹುಶಃ ಯಾವುದೇ ರೀತಿಯ ತೇಪೆ ಹಾಕುವುದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಈ ಒಂದು ಜ್ವಾಲೆ ಏನಿದೆ BJPಯ ಒಳಗಡೆ ಖಂಡಿತವಾಗಲೂ ಬಹುಶಃ ಪಕ್ಷವನ್ನೇ ಸುಟ್ಟು ಹಾಕಬಹುದೇನು ಶ್ವೇತಾ? ಜಯಪ್ರಕಾಶ್, ಇದರ ಜೊತೆಗೆ ಒಂದು ಕಡೆ ಸದಾನಂದ ಗೌಡರು CM ಸ್ಥಾನದಲ್ಲಿದ್ದಾರೆ, ಮತ್ತೊಂದು ಕಡೆ ಯಡಿಯೂರಪ್ಪ ಅವರು ನನ್ನನ್ನ CM ಮಾಡಿ ಅಂತ ಕೇಳ್ಕೊಳ್ತಾ ಇರೋದಂತೂ ಎಲ್ರಿಗೂ ಗೊತ್ತಿರುವಂತಹ ವಿಷಯ. ಹೀಗಾಗಿ ಸದಾನಂದ ಗೌಡರು ದೆಹಲಿಗೆ ಹೋಗಿದ್ರು, ಅವ್ರಿಗೂ ಕೂಡ ಮುಜುಗರ ಆಗಿತ್ತು. ಸಾಕಷ್ಟು CM ಸ್ಥಾನದಲ್ಲಿ ಇದ್ಕೊಂಡು ಇನ್ನೊಬ್ರು ಇಲ್ಲಿ CM ಆಗಕ್ಕೆ ಪ್ರಯತ್ನ ಪಟ್ಟರೆ ಅಧಿಕಾರಿಗಳು ನನ್ನ ಮಾತು ಕೇಳಲ್ಲ, ಯಾವ ರೀತಿ ನಾನು ಕಾರ್ಯನಿರ್ವಹಿಸಬೇಕು ಅನ್ನುವಂತಹ ಆತಂಕದಲ್ಲಿ ಸದಾನಂದ ಗೌಡರಿದ್ರು. ಅವರು ಇದೇ ಕಾರಣಕ್ಕೆ ದೆಹಲಿಗೆ ಹೋಗಿದ್ರು. ಹೀಗಾಗಿ ವರಿಷ್ಠರಿಂದ ಏನು ಭರವಸೆ ಬಂತು, ಪೂರ್ಣ ಅವಧಿಗೆ ನೀವು CM ಆಗಿ ಮುಂದುವರಿತೀರಿ ಅನ್ನುವಂಥದ್ದು, ಇದು ಎಲ್ಲೋ ಒಂದ್ ಕಡೆ ಹತಾಶರಾಗಿದ್ದಾರಾ ಅಂತ ಯಡಿಯೂರಪ್ಪ ಅವರು ವರಿಷ್ಠರಿಂದ ಇಂಥ ಒಂದು ನಿರ್ಧಾರವನ್ನ ನಿರೀಕ್ಷಿಸಿರ್ಲಿಲ್ವಾ ಹೇಗೆ ಅಂತ? ಖಂಡಿತವಾಗ್ಲು, ಯಾಕೆಂತಂದ್ರೆ ಅಂಥ ನಿರ್ಧಾರಗಳು ಬರ್ಬೋದು ಅನ್ನೋದು ಗೊತ್ತಿತ್ತು. ಆದರೆ ಅದಕ್ಕಿಂತ ಮೊದಲು ಯಡಿಯೂರಪ್ಪನವರು ದೆಹಲಿ ಹೈಕಮಾಂಡ್ ಅನ್ನು ಹೋಗಿ ಭೇಟಿಯಾಗಿ ಬಂದಿದ್ರು.
ಆ ಸಂದರ್ಭದಲ್ಲಿ ಕೆಲವು ಆಶ್ವಾಸನೆಗಳು ಅವರಿಗೆ ಸಿಕ್ಕಿತ್ತು. ಸೊ ಹಾಗಾಗಿ ಸದಾನಂದ ಗೌಡರು ಹಾಗೂ ಈಶ್ವರಪ್ಪನವರು ಜೊತೆಯಾಗಿ ನೆನೆ ಹೋಗಿದ್ರು. ಸದಾನಂದ ಗೌಡರನ್ನ ಮುಖ್ಯಮಂತ್ರಿ ಮಾಡಿದ್ದು ಯಡಿಯೂರಪ್ಪ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಒಂದು ಸ್ಥಾನಕ್ಕೆ, ಒಂದು ಸಂವಿಧಾನಬದ್ಧ ಸ್ಥಾನಕ್ಕೆ ಬಂದು ನಿಂತ ನಂತರ ಕೆಲವೊಮ್ಮೆ ಆ ಸಂವಿಧಾನಬದ್ಧ ಸ್ಥಾನಕ್ಕೆ ಅನುಗುಣವಾಗಿಯೇ ಕೆಲಸ ಕಾರ್ಯಗಳನ್ನು ನಿರ್ವಹಿಸಬೇಕಾಗತ್ತೆ. ಸದಾನಂದ ಗೌಡರು ಅಂಥ ಒಂದು ಇಕ್ಕಟ್ಟಿನಲ್ಲಿ ಸಿಲುಕಿದ್ದಾರೆ. ಖಂಡಿತವಾಗ್ಲೂ ಅವರಿಗೆ ಯಡಿಯೂರಪ್ಪನವರ ವಿರುದ್ಧ ಹೋಗಬೇಕು ಅನ್ನೋಂಥ ಮನಸ್ಸು ಖಂಡಿತವಾಗ್ಲೂ ಇಲ್ಲ. ಆದರೆ ಒಮ್ಮೆ ಮುಖ್ಯಮಂತ್ರಿ ಆಗುವಾಗ ಅವರು ಯಡಿಯೂರಪ್ಪನವರ ಮುಖ್ಯಮಂತ್ರಿ ಅಲ್ಲ, ಅವರು ಸರ್ಕಾರದ ಮುಖ್ಯಮಂತ್ರಿ. BJP ಪಕ್ಷ ಅವರ ಪ್ರಮುಖ ಪಕ್ಷವಾಗಿರುತ್ತೆ. ಆಗೆಲ್ಲವೂ ಕೂಡ ಹೈಕಮಾಂಡ್ ಹೇಳಿದ ಹಾಗೆ ಕೇಳಬೇಕಾಗತ್ತೆ, ಸಂವಿಧಾನಬದ್ಧವಾಗಿ ನಡೆಯಬೇಕಾಗತ್ತೆ. ಸೊ ಅಂಥ ಸಂದರ್ಭದಲ್ಲಿ ಸದಾನಂದ ಗೌಡರು ಕೂಡ ಬಹಳ ದೊಡ್ಡ ಒಂದು ಇಕ್ಕಟ್ಟಿನ ಪರಿಸ್ಥಿತಿ. ಒಂದು ಕಡೆ ಪಕ್ಷದ ಹೈಕಮಾಂಡ್, ಒಂದು ಕಡೆ ರಾಜ್ಯ BJP, ಮತ್ತೊಂದು ಕಡೆ ತನ್ನನ್ನು ಮುಖ್ಯಮಂತ್ರಿ ಮಾಡಿದಂಥ ಯಡಿಯೂರಪ್ಪನವರು, ಅವರಿಗೂ ಕೂಡ ರೆಡಿಯಾಗಿರಬೇಕು. ಇನ್ನೊಂದು ಕಡೆ ಪಿತೂರಿ ಮಾಡ್ತಾ ಇರುವಂಥವರೆಲ್ಲರೂ ಕೂಡ, ಅಂದರೆ ಯಾರೇ ಇದ್ದಿರ್ಬೋದು, ಅವ್ರ ಜೊತೆ ಕೂಡ ಕೆಲಸ ಮಾಡಬೇಕಾಗತ್ತೆ. ಸೊ ಹಾಗಿರುವಾಗ ಸಚಿವ ಸಂಪುಟದಲ್ಲಿ ಹೆಚ್ಚಿನವರು, ಈಗಲೂ ಕೂಡ 70ರಿಂದ 80 ಶಾಸಕರ ಪೈಕಿ ಬಹುತೇಕ ಸಚಿವರು ಕೂಡ ಎಲ್ಲರೂ ಕೂಡ ಯಡಿಯೂರಪ್ಪ ಅವರ ಒಂದು ಪಾಳ್ಯದಲ್ಲಿರುವಂಥವರು. ಒಂದು ವೇಳೆ ಯಡಿಯೂರಪ್ಪ ಅವರಿಗೆ ಕಿರಿಕಿರಿ ಉಂಟಾಗ್ತಿದೆ ಸದಾನಂದ ಗೌಡರಿಂದ ತಂದರೆ ಖಂಡಿತವಾಗ್ಲೂ ಆ ಸಚಿವರು ಇವರ ಮಾತನ್ನು ಕೇಳೋದಕ್ಕೆ ಸಾಧ್ಯವಿಲ್ಲ, ಆ ಶಾಸಕರು ಇವರ ಮಾತನ್ನು ಕೇಳೋದಕ್ಕೆ ಸಾಧ್ಯವಿಲ್ಲ. ಇತ್ತೀಚೆಗಷ್ಟೇ ಮುಖ್ಯಮಂತ್ರಿ ಕಾರ್ಯಾಲಯದ 2 ಸಿಬ್ಬಂದಿಯನ್ನು, ಅಂದರೆ ವಿಶೇಷ ಕರ್ತವ್ಯಾಧಿಕಾರಿಗಳನ್ನು ಎತ್ತಂಗಡಿ ಮಾಡಲಾಯಿತು. ಇದು ಕೂಡ ಬಹಳ ಪ್ರಮುಖವಾಗಿರುವಂಥದ್ದು. ಇಲ್ಲಿ ಸದಾನಂದ ಗೌಡರು ಯಾವುದೇ ಆದೇಶವನ್ನು ಕೊಟ್ಟಿರಲಿಲ್ಲ, ಆ ಆದೇಶ ಬಂದಿದ್ದು ನೇರವಾಗಿ ಯಡಿಯೂರಪ್ಪನವರಿಂದ. ಆದರೂ ಕೂಡ ಸಂಭಾಳಿಸಿಕೊಂಡು ಹೋಗುವಂಥ ತಾಕತ್ತು ಸದಾನಂದ ಗೌಡರಿಗಿದೆ. ಆದರೆ ದೆಹಲಿಯಲ್ಲಿ ಏನೇನಾಯಿತು ಅನ್ನೋದನ್ನು ಇವತ್ತು ಬೆಳಗ್ಗೆ ಸದಾನಂದ ಗೌಡರು ಯಡಿಯೂರಪ್ಪನವರಿಗೆ ಹೇಳ್ತಾರೆ. ಅದಾಗಿ ಹೊರಬಂದು ಕೇವಲ ಒಂದು 10-15 ನಿಮಿಷಗಳಾಗಿರುತ್ತೆ, ಅಥವಾ ಅರ್ಧ ಗಂಟೆ ಆಗಿರ್ಬೋದು. ಯಡಿಯೂರಪ್ಪನವರು ಈಗ ತುಮಕೂರು ಹೊರಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅವರು ಮಾಧ್ಯಮದ ಮುಂದೆ ಈ ಮಾತನ್ನು ಈ ರೀತಿ ಹೇಳ್ತಾರೆ ಅಂತಂದರೆ ಖಂಡಿತವಾಗಲೂ ಯಾವ ರೀತಿ ಒಂದು ಭಿನ್ನಮತ ಮಡಗಟ್ಟಿದೆ BJPಯಲ್ಲಿ, ಏನೆಲ್ಲ ಆಗಬಹುದು ಅನ್ನುವಂಥದ್ದು. ಈಗಲೂ ನಾನು ಹೇಳುವಂಥ ಮತ್ತೊಂದು ಪ್ರಶ್ನೆ, ಖಂಡಿತವಾಗಲೂ ಸದಾನಂದ ಗೌಡರು ಯಡಿಯೂರಪ್ಪನವರನ್ನು ಓವರ್ಟೇಕ್ ಮಾಡಬೇಕು ಅನ್ನುವಂಥ ಹುಮ್ಮಸ್ಸಿನಲ್ಲಿ ಖಂಡಿತವಾಗಲೂ ಇಲ್ಲ. ಆದರೆ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿರುವಂಥವರು ಒಮ್ಮೆ ಮುಖ್ಯಮಂತ್ರಿ ಆದ ನಂತರ ಅದೊಂದು ಸಂವಿಧಾನಬದ್ಧವಾದಂತಹ ಆಸನ, ಅದಕ್ಕೆ ಅದರದ್ದೇ ಆದಂಥ ರೀತಿ ರಿವಾಜುಗಳಿರುತ್ತೆ. ಬೇಕಾಬಿಟ್ಟು ನಡ್ಕೊಳ್ಳೋಕ್ಕಾಗೋದಿಲ್ಲ. ಪಕ್ಷದ ಹೈಕಮಾಂಡ್ ಮಾತನ್ನು ಕೇಳಬೇಕಾಗತ್ತೆ, ಪಕ್ಷ ಏನು ನಿರ್ಧಾರ ಕೈಗೊಳ್ಳುತ್ತೆ ಅದನ್ನು ಹೇಳಬೇಕಾಗತ್ತೆ. ಅದರ ಜೊತೆಗೆ ಯಡಿಯೂರಪ್ಪ ಅವರು ಏನು ಹೇಳ್ತಾರೆ ಅದನ್ನು ಕೂಡ ಕೇಳಬೇಕಾಗತ್ತೆ. ಆದರೆ ಇಷ್ಟರ ಮಟ್ಟಿಗೆ ಸದಾನಂದ ಗೌಡರು ಅದನ್ನು ಬಹಳ ಬ್ಯಾಲೆನ್ಸ್ ಆಗಿ ತಗೊಂಡು ಹೋಗಿದ್ದಾರೆ, ನಿಜ. ನಾನು ಮತ್ತೆ ಹೇಳ್ತಾ ಇರುವಂಥದ್ದು, ಸಚಿವ ಸಂಪುಟದಲ್ಲಿರುವವರು 120 ಶಾಸಕರ ಪೈಕಿ ಬಹುತೇಕ ಶಾಸಕರು ಯಡಿಯೂರಪ್ಪ ಪಾಳ್ಯದಲ್ಲಿದ್ದವರು. ಅವರೆಲ್ಲರೂ ಕೂಡ ಸದಾನಂದ ಗೌಡರು ಒಂದು ವೇಳೆ ಸದಾನಂದ ಗೌಡರ ಬಗ್ಗೆ ಒಂದು ಮುನಿಸು ಇದ್ದರೆ, ಅಂದರೆ ಯಡಿಯೂರಪ್ಪನವರಿಗೆ ಮುನಿಸಿದರೆ ಇವರೆಲ್ಲ ಸಹಕಾರ ನೀಡೋದಕ್ಕೆ ಸಾಧ್ಯವಿಲ್ಲ. ನಿನ್ನೆ ರೇಣುಕಾಚಾರ್ಯ ಒಂದು ಮಾತನ್ನು ಹೇಳ್ತಾ ಇದ್ರು, ಸದಾನಂದ ಗೌಡರನ್ನ ಮುಖ್ಯಮಂತ್ರಿ ಮಾಡಿದ್ದು ಯಡಿಯೂರಪ್ಪ ಅನ್ನೋದನ್ನು ಯಾವುದೇ ಕಾರಣಕ್ಕೂ ಸದಾನಂದ ಗೌಡರು ಮರಿಬಾರ್ದು, ಇದು ನನ್ನ ವಿನಂತಿ ಅನ್ನುವಂಥದ್ದು. ಸೊ ದಟ್ ಮೀನ್ಸ್ ಸದಾನಂದ ಗೌಡರು ಕೂಡ ತಮ್ಮ ಮುಖ್ಯಮಂತ್ರಿ ಪಟ್ಟವನ್ನು ಗಟ್ಟಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನುವಂಥ ಒಂದು ಸಂದೇಶ ಯಡಿಯೂರಪ್ಪನವರಿಗೆ ಹೋಗಿದೆ ಅನ್ನುವಂಥದ್ದು ಕೂಡ ಇಲ್ಲಿ ಸ್ಪಷ್ಟವಾಗ್ತಾ ಇದೆ. ಅದನ್ನು ಕ್ಲಿಯರ್ ಮಾಡಿಕೊಳ್ಳಿಕ್ಕೆ ಬೇಕಾಗಿ ಇವತ್ತು ಸದಾನಂದ ಗೌಡರು ದೆಹಲಿಯಿಂದ ಬಂದ ತಕ್ಷಣ ಯಡಿಯೂರಪ್ಪನವರನ್ನ